15 ವರ್ಷಗಳಿಂದ ಸಕ್ಕರೆ ಕಾಯಿಲೆ ಸಮಸ್ಯೆಯಿಂದ ಬಳಲುತ್ತಿದ್ದವರು 45 ದಿನಗಳ ಚಿಕಿತ್ಸೆಯ ನಂತರ. ನಮ್ಮ ಹೆಸರು ಸೋಮಣ್ಣ ಅಂತ. ನಮ್ಮದು ಚೋಳಘಟ್ಟ, ವೇಮಗಲ್ ಹತ್ರ ಒಂದು ಹಳ್ಳಿ ಚೋಳಘಟ್ಟ ಅಂತ. ಅಲ್ಲಿಂದ ನಾವು ನಮಗೆ 15 ವರ್ಷದಿಂದ ಶುಗರ್ ಇದೆ. ಶುಗರ್ನಿಂದ ಫುಲ್ಲು ಪ್ರಾಬ್ಲಮ್ ಮಾತಾಡ್ತು. ಕಾಲು ಉರಿ ಬರೋದು, ಆಗದಿರೋದು, ಮತ್ತು ನೈಟ್ ನಿದ್ದೆ ಬರ್ತಾ ಇರಲಿಲ್ಲ. ಒಂದು ರಿಸಸ್ಗಾದರೆ ಒಂದು 10 ಸಾರಿ ಎದ್ದು ಹೋಗ್ಬೇಕಾಗಿತ್ತು. ಅದೆಲ್ಲ ಎಲ್ಲೆಲ್ಲೋ ತೋರಿಸಿದ್ರೆ, ಎಲ್ಲಿ ತೋರಿಸಿದ್ರೂ ನಮಗೆ ವರ್ಕೌಟ್ ಆಗಿಲ್ಲ. ಲಾಸ್ಟಿಗೆ ಉಡುಪಿಯಲ್ಲಿ ಯಾರೋ ಔಷಧಿ ಕೊಡ್ತಾರ, ನಾಟಿ ಔಷಧಿ ಅಂತಂದರು. ಅಲ್ಲಿಗೆ ಹೋದರೆ ಅಲ್ಲೆಲ್ಲ ತಗೊಂಡು ಬಂದರೆ ಅವ್ರು ಯಾರೋ ಒಂದು 5 ಲೀಟ್ರಲ್ಲಿ ಔಷಧಿ ಕೊಟ್ಟರು. ಅದನ್ನು ಬೆಳಗ್ಗೆ ಎದ್ದು ಒಂದೊಂದು ಅರ್ಧ ಗ್ಲಾಸ್ ಕುಡಿಬೇಕು ಅಂತ ಹೇಳಿದರು. ಅದನ್ನು ತೊಗೊಂಡು ನೋಡಿದ್ರೆ ಅದರಿಂದ ನಮಗೆ ಫುಲ್ಲು ಪ್ರಾಬ್ಲಮ್ ಆಗೋಯ್ತು. ಮತ್ತು ತಲೆ ಸುತ್ತೋದು, ಒಂಥರ ಇದಾಗೋದು, ಅದೆಲ್ಲ ಇದಾಗೋಯ್ತು. ಮತ್ತು ಅದನ್ನು ಬಿಟ್ಬಿಟ್ಟು ಮತ್ತೆ ಇಂಗ್ಲೀಷ್ ಮೆಡಿಸಿನ್ನು ಅದು ಇದು ನೋಡ್ಕೊಂಡು ಇದ್ದೀರಿ. ಆದ್ರೂ ನಮ್ಗೆ ಶುಗರ್ 300 ಇದ್ದಿದ್ದು ಕಂಟ್ರೋಲ್ಗೆ ಬರ್ತಾ ಇರಲಿಲ್ಲ. ಏನು ಮಾಡೋದು ಅಂತೇಳಿ ಯೋಚನೆ ಮಾಡ್ಕೊಂಡು ಹಿಂಗೆ ಮಾತ್ರೆಗಳು ತಿನ್ಕೊಂಡಿದ್ರೆ ಒಂದಿನ ಟಿ ವಿಯಲ್ಲಿ ನೋಡಿದಾಗ ಹಿಂಗಿತ್ತು. ಆಮೇಲೆ ಅದೇ ನಂಬರ್ಗೆ ಫೋನ್ ಮಾಡಿದರೆ, ನಿಮ್ಮದು ಯಾವ ಊರು ಅಂತಂದರೆ, ಹಿಂಗೆ ಚೋಳಘಟ್ಟ ಅಂತ ಹೇಳಿದೆ. ಆದರೆ ಕೋಲಾರದಲ್ಲೇ ಐತೆ ನೋಡಪ್ಪ ಅಂತಂದರು. ಸರಿ ಆಯಿತು ಅಂತೇಳ್ಬಿಟ್ಟು ಆಗಲಿ ಅಂತೇಳ್ಬಿಟ್ಟು ನಮಗೆ 1 ತಿಂಗಳಾಯ್ತು ಇಲ್ಲಿಗೆ ಬಂದು. ಆದರೆ ಈಗ ಶುಗರ್ ಮೊದಲು 300 ಇತ್ತು, ಈಗ 140 ಐತೆ. ಆದರೆ ಕಂಟ್ರೋಲ್ ಬಂದೈತೆ. ನಮ್ಗೆ 15 ವರ್ಷದಿಂದ ಎಲ್ಲಿ ಈ ಥರ ಕಂಟ್ರೋಲ್ ಬಂದಿರಲಿಲ್ಲ. ಈಗ ಅದಕ್ಕೆ RGR ಹಾಸ್ಪಿಟ್ಲಿಗೆ, ಡಾಕ್ಟ್ರಿಗೆ ಧನ್ಯವಾದಗಳು.